ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್ ಫಸ್ಟಿಗೆ ಓಪನ್ ಆಗೋದು ವಿಂಡೋ. ಈ ಸಿಸ್ಟಮ್ ಓಪನ್ ಇದರಲ್ಲಿ ನಾವು ಆಂಡ್ರಾಯ್ಡ್ ತೊಗೋಬೋದು, ವಿಂಡೋಸ್ ತೊಗೋಬೋದು. ಇದು ಓಪನ್ ಆಗೋ ಸಿಸ್ಟಮ್. ಫಸ್ಟಿಗೆ ವಿಂಡೋಸ್, ಇದರಲ್ಲಿ ಆಂಡ್ರಾಯ್ಡ್ ಅಂದರೆ ಸರ್ ಇಲ್ಲಿ ಲೈನ್ ಕಾಣುತ್ತಲ್ಲ ಸರ್, ವೈಟ್ ಲೈನು. ಈ ಎಲ್ಲ ಮಾರ್ಕೆಟ್ ಕ್ಲಿಕ್ ಮಾಡ್ತೀವಿ. ಪಿ ಸಿ ಹತ್ರ ವಿಂಡೋಸು, ಆಂಡ್ರಾಯ್ಡ್. ಇದು ಮೊಬೈಲ್ ಥರ. ಇಲ್ಲಿ ನೋಟ್ ಇದೆ. ಇದರಲ್ಲಿ ಐಡಿಯಾ ಇಲ್ಲ ಸರ್, ನಮ್ಗೆ ಇರೋದು ಡಿಜಿಟಲ್ ಕಂಟೆಂಟ್ ಬಗ್ಗೆ ನಾನು ಮಾತ್ರ ಹೇಳೋದು. ಅದರಲ್ಲಿ ಡೆಮೋ ತೋರಿಸ್ತೀನಿ. ಇದೇನಿದೆ ಬೇಸಿಕಾಗಿ ನಿಮಗೆ ಹೇಳ್ಕೊಡ್ತೀನಿ ನಾನು. ಅದು ಇದರಲ್ಲಿ ನನಗೆ ಜಾಸ್ತಿ ಐಡಿಯಾ. ಜಸ್ಟ್ ಸರ್ ಇದು ಪೆನ್ ತೊಗೊಂಡು ಬರೆಯೋದು ಸರ್. 2 ಪೆನ್ ಇದೆ. ಇಲ್ಲಿ ಥಿಕ್ನೆಸ್ ಕೂಡ ಹೆಚ್ಚು ಕಮ್ಮಿ ಮಾಡ್ಬೋದು. ಸಪೋಸ್ ಈಗ ಕಲರ್ ಕೂಡ ತೊಗೋಬೋದು ಸರ್. ಎರೇಜರ್, ಇಲ್ಲಿ ಎರೇಜರ್ ಥಿಕ್ನೆಸ್ ಕೂಡ ಹೆಚ್ಚು ಕಮ್ಮಿ ಮಾಡ್ಬೋದು ಸರ್. ಜಸ್ಟ್ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಇದು ಎರೇಜರ್ ಮಾಡ್ಬೋದು. ಆಲ್ ಎರೇಜರ್. ಇದು ರೂರಲ್ ಅಂದರೆ ಕಂಪಾಸ್, ಸ್ಕೇಲ್. ಇವಾಗ ಸಪೋಸ್ ಸರ್ ಇಲ್ಲಿ 90 ಡಿಗ್ರಿ ತೊಗೊಂಡು ಈ ಎರ ಮಾರ್ಕೆ ಜಸ್ಟ್ ಒಂದು ಸಲ ಕ್ಲಿಕ್ ಮಾಡಿದ್ರೆ ಸರ್ ಮುಗೀತು, ಆಟೋಮೆಟಿಕಾಗಿ ಬಂದಿರುತ್ತೆ. ಇದನ್ನು ಮೂವ್ಮೆಂಟ್ ಮಾಡೋದು. ನೆಕ್ಸ್ಟ್ ತೊಗೋಬೋದು ಸರ್. ಅದು ಮೂವ್ಮೆಂಟ್ ಆಗಿತ್ತಲ್ಲ ತೆಗಿಬೇಕಾದ್ರೆ ಎರಡು ಇದನ್ನ ತೆಗಿಬೇಕಾದ್ರೆ ಸರ್ ಎರೇಸರ್ ಬರಲ್ಲ. ಇಲ್ಲಿ ರೆಡ್ ಅಂಡು ಬರ್ತದೆ ಸರ್. ಅಂಡು ಅಲ್ಲೇ ಇರುತ್ತೆ. ಅಂಡು ರೀಡು ಎರಡು ಇದೆ ಇದರಲ್ಲಿ ಸರ್. ಕಂಪಾಸ್, ಈ ಕಂಪಾಸ್ನ ಇಲ್ಲೇ ಮೂಮೆಂಟ್ ಮಾಡ್ಬೋದು. ಇಲ್ಲಿಂದ ಈ ಎರ ಮಾರ್ಕಿಂದ ಎಷ್ಟು ಸೆಂಟಿಮೀಟರ್ ಅಂತ ಇಲ್ಲೇ ಬರುತ್ತೆ. 4 ಪಾಯಿಂಟ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಮ್ಯಾಥ್ಸ್ ನಾವು ಕಲಿಸ್ತೀವಿ. ಈ ಎರ ಮಾರ್ಕ್ 4.1 ಇದೆ. 4 ಇದೆಯಲ್ಲ, ಈ ಎರ ಮಾರ್ಕ್ ಇಲ್ಲಿ ಏನಿದೆ ಪೆನ್ ಎರ ಮಾರ್ಕ್ ಸರ್. ರೌಂಡ್ ಸರ್ಕಲ್ ಹಾಕೋದು ಬೇಡ ತರ ರಬ್ಬರ್ ತೋರಿಸೋದು ಅಲ್ಲೇ. ಬೇಕಾದ್ರೆ ಇದೆ ಸರ್. ಇದೆ ನೋಡಿ ಕೊಂಡೆ ಮಾಡ್ರಿ ಗೌಡೆ ಇವೆಲ್ಲ ನೋಡಿಲಿ ಮೊದಲು ಮೊದಲಿನ ಹೆಸರು ಸರ್. ಫುಲ್ ಪೇಜ್ ಆಗಿಲ್ಲ. ಇವಾಗ ಇಂಟು ಮಾಡಿ ಕ್ಲೋಸ್ ಮಾಡ್ತೀನಿ. ಈಗ ಸೇಪ್ ಸ್ವಲ್ಪ ಬರುತ್ತೆ ಸರ್. 2D 3D. ಇದು 2D ಸರ್. ರೌಂಡ್ ಸರ್ಕಲ್ ಆಟೋಮೆಟಿಕಾಗಿ ಬರುತ್ತೆ. ಇದ್ರ ಕಲರ್ ಕೂಡ ಚೇಂಜ್ ಮಾಡ್ಕೊಬೋದು. ರಾಕೆಟ್ ಇಲ್ಲಿ 3D ಸರ್. 3D ಕೊಟ್ಟಿದ್ದಾರೆ. ಜಾಬ್ ಬಾಕ್ಸ್ ಇದೆಲ್ಲ ಹಾಕ್ತೀವಿ. ಹಿಡಿಯೋ ಈ ಕಡೆ ಮಾಡಿದ್ರೆ ಇಲ್ಲಿದೆ ಸರ್. ಇಲ್ಲಿ ಪ್ಲಸ್ ಅಂತಿದೆಯಲ್ಲ, ನೆಕ್ಸ್ಟ್ ಪೇಜ್ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಜಸ್ಟ್ ಇಲ್ಲಿ ಪ್ಲಸ್ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಪಾರ್ಟಿಷನ್ 2 ಸ್ಕ್ರೀನ್ 3 ಸ್ಕ್ರೀನ್ 4 ಸ್ಕ್ರೀನ್ 3 ಸ್ಕ್ರೀನ್ ಇದೆ ಸರ್. ಆಟೋಮೆಟಿಕಾಗಿ ಬರೀಬೋದು ಸರ್. ಏನ್ರಿ ಬರೋದು ಇಲ್ಲಿಂದ ಈಗ 1 ಪೇಜ್ ಇಲ್ಲಿಗೆ ಆ್ಯಡ್ ಮಾಡೋದು. ಇದು ನೆಕ್ಸ್ಟ್ ಇಲ್ಲಿಗೆ ಏನು ಇಲ್ಲಿಂದ ಇಲ್ಲಿ ಪೇಜಸ್ ಇಲ್ಲಿಗೆ ಮುಗೀತು ಮೇಡಮ್. ಇಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಪೇಜ್ ಕಂಟಿನ್ಯೂ. ಇದು ಎರ ಮಾರ್ಕನ್ನು ಕ್ಲೋಸ್ ಮಾಡಿದ್ರೆ ಆಗುತ್ತೆ. ಇಲ್ಲಿ ಆಲ್ ಎರೇಜರ್ ಅಂದರೆ ಇಲ್ಲಿದು ಹೋಗಿತ್ತು ಫಸ್ಟ್ ಪೇಜ್. 4 ಸೆಟ್ಟಿಂಗ್ಸ್ ಇದೆ ಸರ್. ಗ್ಲೋಬಲ್ ಇಲ್ಲಿ 3D 2D ಎಲ್ಲ ಇದೆ ಸರ್. ಇಲ್ಲೇನಿದೆಯಲ್ಲ ಸರ್, ನೀವು ಪೆನ್ ಸೆಲೆಕ್ಷನ್ ಮಾಡಿ ಇಲ್ಲಿ ಹೋಗ್ಬೋದ್ರೆ ಸೆಲೆಕ್ಟ್ ಆಗುತ್ತೆ. ಕೆಲವೊಂದು ಸೈಡಲ್ಲಾದ್ರೆ ಬರೀಲಿಕ್ಕೂ ಬರುತ್ತೆ ಸರ್. ಸೆಲೆಕ್ಷನ್ ಹೋದರೆ ಆರಾಮ 3D 2D ಇದೆ ಸರ್. ಎಲ್ಲ ಹೋದ್ರಿ ಸರ್ ನೀವು 3 ಡಾಟ್ ಇದೆ ಮೇಡಮ್. ಮೂರು ಸೆಟ್ಟಿಂಗ್ಸ್ ಎಲ್ಲ. ಗ್ಲೋಬಲ್, ಇದು ಸ್ಟಾರ್. ಇದು ಸ್ಟಾರ್ ಅಂದರೆ ನಕ್ಷತ್ರ, ಗ್ರಹ. ಸೈಲೆಂಟ್ ಬಂದು ಮಾಡ್ಕೊಂಡು ಕ್ಲೋಸ್. ಬರೋ ಮೇಲೆ ಸೈಲೆಂಟೇ ಬಂದು ಬರೀ ಇದರಲ್ಲಿ ಸರ್ ಇದು ಸೇವ್ ಬೇಕಂದ್ರೆ ಮಾಡ್ಬೋದು.
ಬ್ಯಾಕ್ಗ್ರೌಂಡ್ ಸರ್ ಇಲ್ಲಿ ಕಲರ್ ಕೂಡ ಬ್ಯಾಕ್ಗ್ರೌಂಡ್ ಚೇಂಜ್ ಕೆಳಗೆ ನೋಡ್ರಿ ಕೆಳಗೆ ನೋಡ್ರಿ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ಇಲ್ಲ ವೈಟ್ ಇಲ್ಲಿ ಓಕೆ ಇಲ್ಲಿ ಪೆನ್ ಕೂಡ ಬೇಕು ಇಲ್ಲಿ ಎಕ್ಸಿಟ್ ಅಂತ ಡೋರ್ಸ್ ಫುಲ್ ಕ್ಲೋಸ್ ಆಗುತ್ತೆ ನೀವು ನೋಡ್ತಾ ಕ್ಲೋಸ್ ಆಗುತ್ತೆ ಇಲ್ಲಿಂದ ನೀವು ಮತ್ತೆ ಈ ಡಾಟ್ ಮೇಲೆ ಇದರಿಂದ ಸರ್ ವೈಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಎರ ಮಾರ್ಕ್ ವಿಂಡೋಸ್ ಪಿ ಸಿ ಮೇಲೆ ವಿಂಡೋಸ್ ಇದರಲ್ಲಿ ಫಸ್ಟಿಗೆ ಒಂದ್ಸಲ ಸೆಲೆಕ್ಟ್ ಸರ್ ಇದು ಒಂದ್ಸಲ ಸೆಲೆಕ್ಟ್ ಡಬಲ್ ಕ್ಲಿಕ್ ನಿನ್ನೆ ಯಾವ ಓಪನ್ ಮಾಡಿದ್ರಲ್ಲಿ ಅದೇ ರೀ ಅದೇ ಡಿಜಿಟಲ್ ಸಿ ಪಿ ಸಿ ಇಲ್ಲಿ ಕರ್ನಾಟಕ ಸ್ಟೇಟ್ ಇವತ್ತು ನಾನು ಅದು ಒಂದು ಮೂಮೆಂಟ್ ಆಗಲಾಗಿತ್ತು ರೀ ನಂದು 10 ಸೆಕ್ಷನ್ಸ್ ಆಯ್ತು 10th ಕ್ಲಾಸ್ ಐತಿ ಮ್ಯಾಥ್ಸ್ ಆಯ್ತು ಮ್ಯಾಥ್ಸ್ ಕನ್ನಡ ವಿದ್ಯಾಧರ್ ಇಲ್ಲ ವಿದ್ಯಾಧರ್ ಇಲ್ಲ ಮೂವ್ ಆಗಲಾಗಿತ್ತು ನಿನ್ನೆ ಹಾಂ ಹೇಳ್ತೀನಿ ಮೇಡಮ್ ಅಧ್ಯಾಯ 7 ಜೀವಿಗಳು ಇಲ್ಲ ಇಲ್ಲೇ ಪಾಸ್ ಮಾಡಿ ಎಕ್ಸ್ಪ್ಲೈನ್ ಕೂಡ ಮಾಡ್ಬೋದು ಕಂಟಿನ್ಯೂ ಮತ್ತಿಗೆ ಕೊಡ್ಬೋದು ಈ ಪ್ರಕ್ರಿಯೆಯು ಸರ್ ಇದು ಇಲ್ಲಿ ಮಿನಿಮೈಸ್ ಇರುತ್ತೆ ಕ್ಲೋಸ್ ಇಲ್ಲಿ ಚಟುವಟಿಕೆ ಸರ್ ಚಟುವಟಿಕೆ ಕೆಲವೊಂದು ಏನಿದೆ ಮಾನವ ಅಂದರೆ ಸಂತಾನೋತ್ಪತ್ತಿ ಮಾನವನ ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳನ್ನು ಗುರುತಿಸಿ ಸರಿ, ಇದೆ, ಸರಿಯಾದ ಇದೆ, ಇದೆ. ಉತ್ತರ ಎಳೆದು ಹಾಕಿ ಇದು ಎಳೆದು ಹಾಕಿ ಅದನ್ನ ಸರ್ ಮೌಸ್ ಕನೆಕ್ಟ್ ಮಾಡಿ ಮೌಸ್ ಕನೆಕ್ಟ್ ಮಾಡ್ಬೇಕು ಎಳದಾಕಿ ಹಾಂ ಇಲ್ಲಿ ಸ್ಲಾಟ್ ನಾವು ಕೈಲೇ ಮಾಡಿದ್ರೆ ಬರಲಿಲ್ಲ ಬರಲ್ಲ ಮೌಸ್ ಕನೆಕ್ಟ್ ಮಾಡಿ ಮಾತ್ರ ಎಳೆದು ಹಾಕಿ ಮಾತ್ರ ಚಟುವಟಿಕೆ ಪ್ರತಿಯೊಂದರಲ್ಲಿ ಯಾವ ಎಳೆದು ಹಾಕಿ ಅಂತ ಚಟುವಟಿಕೆ ಗೊತ್ತಾ ಮೇಡಮ್ ಇದು ಇಲ್ಲಿ ಜಸ್ಟ್ ಮೌಸ್ ಕನೆಕ್ಟ್ ಮಾಡಿ ಎಳೆದು ಹಾಕಿ ಮೌಸ್ ಕೊಟ್ಟಾರ ಅಲ್ಲ ಮೌಸ್ ಕೊಟ್ಟಾರ ಅಲ್ಲಿ ಇಲ್ಲಿ ಸಿಸ್ಟಮ್ ಇರುತ್ತೆ ನಾವು ಎಡಕ್ಕೆ ಮ್ಯಾಥ್ಸ್ ಬರ್ಸೋದು ಅಲ್ಲಿ ಮೌಸ್ ಕನೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಬಿಡ್ಬಾರ್ದು ಸರ್ ನೀವು ಮೌಸಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಅಲ್ಲಿ ಎಲ್ಲ ಮೋಸ್ಬೇಕು ಹಾಂ ಬೇಕು ಮೊದಲೇ ಹಳೆಯದು ಇತ್ತಲ್ಲ ಬನ್ನಿ ಓಕೆ ಥ್ಯಾಂಕ್ ಯು ತೊಗೊಂಡ್ರೆ ಅವ್ರಿಗೆ ಯಾವ ಭಾಷೆ ಕನ್ನಡ ಇದು ಅದನ್ನ ಚೇಂಜ್ ಮಾಡಿ ಮತ್ತೊಂದು ಹಾಕ್ಲಿ ಕನ್ನಡ ಹಾಕ್ರಿ ಅಲ್ಲೇ ನೋಡಿ ಶಬರಿ ಹಾಕ್ರಿ ಯಾವ ಬ್ಯಾಗ್ರಾಗಿತ್ತು ಹಾಕಿ ಬಿಟ್ಟ ಸ್ಥಳ ತುಂಬಿರಿ ಸರಿಯಾದ ಉತ್ತರವನ್ನು ಎಳೆದು ಹಾಕಿ ಎಳೆದು ಹಾಕಿ ಎರಡು ಹಾಕೋದು ಅಲ್ಲ ಯಾಕೆಂದ್ರೆ ಇದು ಮೌಸ್ ಕನೆಕ್ಟ್ ಕನೆಕ್ಟ್ ಮಾಡಬೇಕು ಗಾಡಿಯಲ್ಲಿ ಕೈಲೇ ಇಲ್ಲ ಮೇಡಮ್ ಬರಲ್ಲ ಮೇಡಮ್ ನೀವು ಏನು ಮಾಡ್ತೀರೋ ಬರಲ್ಲ ಮತ್ತೆ ಈ ಪೇಸ್ಟ್ ಅವ್ರು ಹಿಂಗೆ ಹೋಗಲ್ಲ ಅಂದ್ರೆ ಸರ್ ಜಸ್ಟ್ ಕ್ಲಿಕ್ ಮಾಡಿ ಹೊಂದಿಸಿ ಮೇಲೆ ಅದೆಲ್ಲ ಕ್ಲಿಕ್ ಆಗುತ್ತೆ ಸರ್ ಇದು ಮಾತ್ರ ಮೋಸ ಹಳೆಯದ್ರ ಬರ್ತಿದ್ರಿ ನಮ್ಮ 10th ಕ್ಲಾಸ್ ಆ ಟಿವಿ ಬರ್ತಿದ್ದ ಕೆಲವೊಂದು ಸಿಸ್ಟಮ್ ಅಪ್ಡೇಟ್ ಮಾಡಿರ್ತಾರಲ್ಲ ಅದ್ರಾಗ ಬೇರೆ ವಿಡಿಯೋ ಯಾವ್ದು ಹಾಕ್ತಾರೆ? ಇಲ್ಲೇ ಮೇಲೆ ಇದು ಮ್ಯಾಲೆ ಹಾಕ್ತಾರೆ. ಗದ್ಯಪಾಠ 6 ವ್ಯಾಕರಣೀತೆ ವ್ಯಾಕರಣೀತೆ ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಆಹಾರಕ್ಕಾಗಿ ಹುಲಿಯು ಪ್ರಾಣಿಗಳನ್ನು ಅಧರ್ಮಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುತ್ತಿಲ್ಲ. ಮಾತ್ರ ಬರುತ್ತೆ ಸರ್ ಇದು ಲ್ಯಾಂಗ್ವೇಜಸ್ ಅಷ್ಟೊಂದು ಏನು ಎಫೆಕ್ಟ್ ಇಲ್ಲ ಇದು 4 ಸಬ್ಜೆಕ್ಟಿವ್ ಮಾತ್ರ 3 ಸಬ್ಜೆಕ್ಟ್ ಬರ್ತದೆ ಸರ್ ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ನಾವು ಹೇಳ್ತೀವಿ ಬಿಡೋದು ಅದ್ರ ಮೇಲೆ ಏನು ಅವಲಂಬನೆ ಇಲ್ಲ. ಸರ್ ಸ್ಪೋರ್ಟ್ಸ್ ಬಗ್ಗೆ ಏನಿಲ್ಲ ಬಟ್ಟೆ ಆನ್ಲೈನ್ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಯೂಟ್ಯೂಬ್ ಸರ್ಚ್ ಮಾಡಿ ಮೇಡಮ್ ಈ ಡಾಟ್ ಏನಿದೆ ಸರ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಕ್ಸಿಟ್ ಆ್ಯಪ್
ಶೆಡ್ಯೂಲ್ ಮಾಡುವಾಗ ಸರ್ ಮ್ಯಾಪ್ ಇನ್ನೊಂದ್ಸಲ ತೋರಿಸಿ ಬನ್ನಿ ಮ್ಯಾಪ್ ಗ್ಲೋ ಬನ್ನಿ ಮೇಡಮ್ ನೀವೇ ನಾನು ಶೆಡ್ಯೂಲ್ ಮಾಡಲ್ಲ ಮೇಡಮ್ ನಾನು ಜಿ ಪಿ ಎಸ್ ಕೊಡ್ಬೇಕು ಜಸ್ಟ್ ಹೇಳ್ತಾ ಇದ್ದೀನಿ ಪ್ರತಿ ಸಲ ಶೆಡ್ಯೂಲ್ ಮಾಡುವಾಗ ಮೇಡಮ್ ಇದೇ ಹೇಳ್ತಾರೆ ಶೆಡ್ ನೀವು ಡೈರೆಕ್ಟಾಗಿ ಇಲ್ಲಿ ಆಫ್ ಮಾಡೋದು ಇಷ್ಟ ಬನ್ನಿ ಅಯ್ಯೋ